ಪವಿತ್ರ ಕೂಡ ನಿನ್ನ ನಂಬರ್ ಕಳಿಸು ಅಂತ ಕೂಡ ಕೇಳ್ತಾರೆ. ನಂಬರ್ ಕಳಿಸಿದ ಮೇಲೆ ನಿನ್ನ ನಂಬರ್ ಕಳಿಸು ಅಂತ ರೇಣುಕಾಸ್ವಾಮಿ ಕೂಡ ಕೇಳಿದಾಗ ಪವಿತ್ರ ಕೂಡ ತನ್ನ ನಂಬರ್ ಅಲ್ಲದೆ ಪವನ್ ನಂಬರ್ ಕೊಟ್ಬಿಟ್ಟು ಪವನ್ ಮೂಲಕ ಟ್ರ್ಯಾಕ್ ಮಾಡಿಸಿದ್ದು. ಆತನಿಂದ ಅಡ್ರೆಸ್ ತಿಳ್ಕೊಳ್ತಾಳೆ 7ನೇ ತಾರೀಕು 6ನೇ ತಾರೀಕು ಸುಮಾರಿಗೆ ಎಲ್ಲಿನ ಮನೆ ಅಂತ ಬಂದಾಗ ಒಮ್ಮೆ ಪವನ್ ನಂಬರಲ್ಲೂ ಕೂಡ ಮಾತನಾಡಿದ್ದಾಳೆ ಅಂತಲೂ SP ಅವರು ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ. ಚಿತ್ರದುರ್ಗದ ಕೋರ್ಟ್ ಬಳಿ ನನ್ನ ಮನೆ ಇದೆ ಅಂತ ಬಂದಾಗ 3 ಜನ ಪವನ್ ಕಡೆಯವರಲ್ಲಿ ಹೋಗಿದ್ದಕ್ಕೆ ನಮ್ಮ ಬಳಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ, ಲ್ಯಾಟಿಟ್ಯೂಡ್ ಇದೆಲ್ಲವೂ ಕೂಡ ನಮ್ಮ ಬಳಿಯಲ್ಲಿ ಇದೆ. ಸೊ ಹೀಗಿದ್ದಾಗಿದ್ದನ್ನೆಲ್ಲ ಅಲ್ಲಗಳೆಯೋದು ಹೇಗೆ? ಪ್ರತಿಯೊಂದಕ್ಕೂ ಕೂಡ ಸಾಕ್ಷ್ಯಗಳಿವೆ. ಇಲ್ಲಿ ನಾವೆಲ್ಲವನ್ನೂ ಬರೀ ಕರೆಗಳ ರೂಪದಲ್ಲೇ ಹೇಳೋಕ್ಕಾಗದೆ ನಕ್ಷೆ ಕೊಟ್ಬಿಟ್ಟು ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇದರಲ್ಲಿ ಅನ್ನೋ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ ಅವರು. ನೋಡಿ, ಅದೇ ನಾವು ಹೇಳ್ದಂಗೆ ಆಯಿತು, ಒಬ್ಬ ವ್ಯಕ್ತಿ ಮೆಸೇಜ್ ಮಾಡ್ತಾನೆ, ಅವನ ಟ್ರ್ಯಾಪ್ ಮಾಡೋದಲ್ಲ, ಅವನ ವಿಚಾರವನ್ನು ತಿಳ್ಕೊಳೋದು ಬೇರೆ. ಓಕೆ, ಅದು ಪ್ರಸನ್ನ ಕುಮಾರ್ ವಾದದಲ್ಲಿ ಟ್ರ್ಯಾಪ್ ಅಂತ ಕರಿಬೋದು, ಅಥವಾ ಡಿಫೆನ್ಸ್ ಅವರು ಇದರಲ್ಲಿ ಟ್ರ್ಯಾಪ್ ಅಲ್ಲ. ಅದು ಒಬ್ಬ ವ್ಯಕ್ತಿ ಅವನಿಗೆ ಅಟ್ಲೀಸ್ಟು ಯಾರು ಏನಂತ ತಿಳ್ಕೊಳೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಅಂತಲೂ ಹೇಳ್ಬೋದು. ಸೊ ಅವರು ಪವನ್ ನಂಬರ್ ಕೊಟ್ಬಿಟ್ಟು ಮೆಸೇಜ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಯಾರಪ್ಪ ತಿಳ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಪವಿತ್ರ ಕೂಡ ಹೇಳಿದ್ದು ಪವನಂಗೆ, ಅವರು ಅವ್ರನ್ನ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದಿದ್ದು. ಅದಕ್ಕೆಲ್ಲ ನೀನು ದರ್ಶನ್ ಅವ್ರನ್ನ ನೀವು ಹೆಂಗೆ ಹೊಣೆಗಾರ ಮಾಡ್ತೀರಿ? ಓಕೆ, ನೀವು ಎಲ್ಲದಕ್ಕೂ ಇವರೇ ಕಾರಣ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಿಚಾರಣೆ ಬೇರೆ, ಓಕೆ, ಘಟನೆ ನಡೆದಲ್ಲಿ ಸ್ಥಳದಲ್ಲಿ ಅವತ್ತಿನ ದಿನ ಆಗಿರ್ತಕ್ಕಂಥ ವಿಚಾರಣೆ ಬೇರೆ, ದರ್ಶನ್ ಅವರು ಅಲ್ಲಿಗೆ ಹೋಗಿರ್ತಕ್ಕಂಥ ಜಾಗದ ವಿಚಾರಣೆ ಬೇರೆ, ಅವರು ಬಂದ ಮೇಲೆ ಆಗಿರ್ತಕ್ಕಂಥ ಘಟನೆಗಳೇ ಬೇರೆ. ಸೊ ನೀವು ಎಲ್ಲದನ್ನೂ ಬೇರ್ಪಡಿಸಿ ನೋಡಬೇಕಾಗತ್ತೆ. ಓಕೆ, ಆಯಿತಾ? ನೀವು ದೂರದಿಂದ ನೋಡಲಿಕ್ಕೆ ಎಲ್ಲದೂ ಒಂದೇ ಥರ ಕಾಣುತ್ತೆ. ನಮ್ಮ ಆಕಾಶನೂ ಇರ್ಬೋದು, ಚಂದ್ರನೂ ಇರ್ಬೋದು, ಸೂರ್ಯನೂ ಇರ್ಬೋದು, ಗುಡ್ಡನೂ ಇರ್ಬೋದು. ಆದರೆ ಅಲ್ಲಿ ಹೋದಾಗ ನೀವು ವಿಸಿಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನೇನಿದೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಸೊ ಹಾಗಾಗಿ ಅವರು ದೂರದಿಂದ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರ ಅಂತ ಹೇಳ್ಬಿಟ್ಟು ಹೇಳ್ಬೋದು ಪ್ರಸನ್ನ ಕುಮಾರ್ ಅವರು. ಓಕೆ, ಇನ್ನೊಂದು ಕಡೆ ಅವ್ರು ಹೇಳ್ತಾ ಬರ್ತಾ ಇದರಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಬಟ್ಟೆ ಬಿಚ್ಚಿಸ್ತಾರೆ. ಇವರು ವಾಹನಗಳು ಬರುತ್ತಿರೋ ಬಗ್ಗೆ ಸಾಕ್ಷಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಕೊಲೆ ನಡೆದಂಥ ಸ್ಥಳದಲ್ಲಿ ಆರೋಪಿಗಳು ಇದ್ದರು ಎನ್ನುವುದಕ್ಕೆ ಕೂಡ ಸಾಕಷ್ಟು ಸಾಕ್ಷ್ಯಗಳಿವೆ. ಜೂನ್ 9ನೇ ತಾರೀಕು ಮೃತದೇಹ ಅಪಾರ್ಟ್ಮೆಂಟ್ ಬಳಿ ಕೂಡ ಸಿಕ್ಕಿದೆ. ಅಲ್ಲಿ ಸಿಗುತ್ತೆ, ಅಲ್ಲಿನ ಮೋರಿ ಬಳಿಯಲ್ಲಿ ಬಾಡಿ ಸಿಗುತ್ತೆ. PSI ಜೊತೆ ಪ್ರದೋಷ್ ಮಾತಾಡ್ತಾನೆ. ಹಲವಾರು ಬಾರಿ ವಾಟ್ಸಪ್ ಕರೆಗಳ ವಿನಿಮಯ ಆಗುತ್ತೆ. PSI ಇದು ಕಾಮಾಕ್ಷಿಪಾಳ್ಯ ಸ್ಟೇಷನ್ ಲಿಮಿಟ್ಸ್ಗೆ ಬರೋದಪ್ಪ ಅಂತ ಅವ್ರು ಹೇಳಿಬಿಡ್ತಾರೆ. ಇಷ್ಟೆಲ್ಲ ಇದ್ದಾಗ ಇದೆಲ್ಲ ಏನು? ಇವೆಲ್ಲ ನಾವು ಸುಮ್ಮನೆ ಮಾತಾಡ್ತಾ ಇಲ್ಲ, ಸಾಕ್ಷ್ಯಾಧಾರ ಇಟ್ಕೊಂಡೇ ಟೆಕ್ನಿಕಲಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಇಲ್ಲಿ ವಾದವನ್ನು ಮಂಡಿಸ್ತಾರಲ್ಲ. ಇಂಥ ಕಾರಣಗಳನ್ನು ಮುಂದಿಟ್ಟಾಗ ರೆಗ್ಯುಲರ್ ಬೇಲ್ ಅರ್ಜಿಯ ಕಥೆ ಏನಾಗಬಹುದು ಅಂತ ನೋಡಿ. ಇವೆಲ್ಲ ಏನು ಹೇಳ್ತಾ ಇದ್ದಾರೆ ಇದು ಅವ್ರ ಕೇಸು. ವಾಟ್ ಈಸ್ ದಿ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್ ಅಂತಂದರೆ ಇದು ಪ್ರಾಸಿಕ್ಯೂಷನ್ ಕೇಸು. ಅದಕ್ಕೂ ಬೇಲಿಗೂ ಏನು ಸಂಬಂಧ? ಘಟನೆ ನಡೆದ ಸ್ಥಳಕ್ಕೆ ದರ್ಶನ್ ಅವರು ಬಂದು ಹೋಗಿದ್ದಾರೆ, ಘಟನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಳ್ತಾ ಇದ್ದೀರಿ. ಓಕೆ, ಹಲವಾರು ವೆಹಿಕಲ್ಗಳು ಬಂದು ಹೋಗಿದೆ, ಆಯ್ತು, ಬಂದು ಹೋಗಿದೆ. ದೆನ್ ಹೌ ಕ್ಯಾನ್ ಯು ಸೇ ದಟ್ ದೀಸ್ ಪೀಪಲ್ ಹ್ಯಾವ್ ಕಮಿಟೆಡ್ ಎ ಪರ್ಟಿಕ್ಯುಲರ್ ಅಫೆನ್ಸ್? ಸೊ ದಟ್ ಈಸ್ ಯುವರ್ ಹೋಲ್ ಕೇಸ್. ಓಕೆ, ನಿನ್ನ ಕೇಸ್ ಇದೆ, ನೀನು ಪ್ರೂವ್ ಮಾಡು. ಯಾವಾಗ? ಟ್ರಯಲಲ್ಲಿ. ಈಗ ಬೇಲೆ ಹಾಕ್ಬಿಡ್ಬಾರ್ದು, ಅದನ್ನ ಹೇಳು. ಓಕೆ, ಇವಾಗ 1 ತಿಂಗಳಿಂದ 1.5 ತಿಂಗಳಿಂದ ಜಾಮೀನು ಮೇಲೆ ಇದ್ದಾರೆ. ಯಾವುದೇ ರೀತಿ ಕಂಡೀಷನ್ ಏನಾರು ಉಲ್ಲಂಘನೆ ಮಾಡಿದಾರಾ? ಓಕೆ, ಯಾವ್ದಾರ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಾರಾ? ಯಾರು ಸಾಕ್ಷಿಗಳನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾರಾ? ಸೊ ಹಾಗೇನಾರ ಭೇಟಿ ಮಾಡಿದ್ರೆ ಅದನ್ನು ತಗೊಬಂದು ಕೋರ್ಟ್ ಮುಂದೆ ಕೊಡಿ. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಅವರು ಅದು ಕೂಡ ಬೇಲ್ ರಿಜೆಕ್ಷನ್ಗೆ ಅದು ಕೂಡ ಗ್ರೌಂಡ್ ಆಗುತ್ತೆ. ಓಕೆ, ಅದು ಬಿಟ್ಟು ನಮಗೆ ಸಾಕ್ಷ್ಯ ಇದೆ ಅಂತ ಹೇಳಿದ್ರೆ ಹಾಗಿದೆ. ಒಬ್ಬೊಬ್ಬರು ಸಾಕ್ಷಿ ಏನಕ್ಕೆ ಭಿನ್ನವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ನಿಮ್ಮ ಸಾಕ್ಷಿನೇ ಅಲ್ವಾ? ಭಿನ್ನವಾದ ಹೇಳಿಕೆ ಕೊಟ್ಟಂಥ ಸಾಕ್ಷಿಗಳನ್ನ ನೀವೇನಕ್ಕೆ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದೀರಿ? ಓಕೆ, ಇದೆಲ್ಲ ಅವರು ಹೇಳ್ಬೋದಾಗಿತ್ತು. ಓಕೆ, ಥ್ಯಾಂಕ್ ಯು ದಿಲೀಪ್ ಕುಮಾರ್ IAS ಅವರೇ, ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ನೋಡೋಣ, ಒಂದು ಕಡೆ ಪ್ರಸನ್ನ ಕುಮಾರ್ ಅವರು ಅವ್ರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರ ವಾದ ಮಂಡನೆ ಮುಗಿದಿಲ್ಲ. ದರ್ಶನ್ ಅವರಿಗೆ ಅಥವಾ ಅವರ ಗ್ಯಾಂಗ್ನವ್ರಿಗೆ ಬೇಲ್ ತಪ್ಪಿಸಬೇಕು ಅಂತ SPP ಅವರು ನಿಂತ್ಕೊಂಡಿದ್ದಾರೆ. ಬೇಲ್ ಕೊಡಬೇಕು ಅಂಥೇಳಿ ಈ ಕಡೆ ದರ್ಶನ್ ಗ್ಯಾಂಗ್ ಕಡೆಯ ಯಾವೆಲ್ಲ ವಕೀಲರು ಅವರೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೋಮವಾರ ಮಧ್ಯಾಹ್ನಕ್ಕೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಈ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.